ಆನೇ ಇದೆಯಲ್ಲ. ಮತ್ತೊಂದ್ಸಲ ಟ್ರೈ ಮಾಡೋಣ. ಗ್ಯಾಸ್ ಏನಾದ್ರೂ ಖಾಲಿ ಆಗಿದ್ಯಾ ಅಂತ. ಅಯ್ಯೋ ಹೌದಾ, ಮತ್ತೇನ್ ಮಾಡೋದೀಗ? ದೀಪಾ, ಬೇರೆ ಸಿಲಿಂಡರ್ ಇದೆಯಾ? ಗೊತ್ತಿಲ್ಲ, ಆದ್ರೆ ಅಮ್ಮಂಗ್ ಬುಕ್ ಮಾಡಕ್ ಹೇಳಿದ್ದೆ. ಬುಕ್ ಮಾಡಿದಾರೋ ಇಲ್ವೋ ಕೇಳ್ಕೊಂಡ್ ಬರ್ತೀನಿ ಒಂದ್ ನಿಮಿಷ. ಹಾ ಸರಿ. ಬೇಗ ಹೋಗು ರೀ, ಇನ್ನೊಂದ್ಸಲ ಟ್ರೈ ಮಾಡಿ. ಏನ್ ಕರ್ಮನೋ, ಟ್ರೈ ಮಾಡಿ 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 ಸಾಕಾಗೋಯ್ತು ನನ್ಗಂತೂ. ಪಕ್ಕಾ ಗ್ಯಾಸ್ ಖಾಲಿ ಆಗಿದೆ. ಕರ್ಮ. ಅಮ್ಮ, ಸಿಲಿಂಡರ್ ಖಾಲಿ ಆಗಿದೆ. ಎಲ್ಲಾರ್ಗೂ ಅಡ್ಗೆ ಮಾಡ್ಬೇಕು. ಬುಕ್ ಮಾಡಿದ್ಯಾ ತಾನೆ? ತುಳಸಿ, ನನ್ನ ಯಾಕಮ್ಮ ಇಲ್ಲಿ ಕರ್ಕೊಂಡು ಬಂದೆ? ಅತ್ತೆ, ಈ ಮನೆ ನಿಮ್ದು, ಈ ಅಡ್ಗೆ ಮನೆ ನಿಮ್ದು. ಅಡ್ಗೆ ಮನೆ ಯಾರ ಕೈಲಿರುತ್ತೋ ಮನೇನೂ ಅವ್ರ ಕೈಲಿ ಇರುತ್ತೆ ಅನ್ನೋ ಮಾತನ್ನ ಕೇಳಿಲ್ವಾ ನೀವು? ನೀವೇ ನೋಡಿದಿರಲ್ಲ ಅತ್ತೆ, ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಹಾಕಿ ಧ್ರುವ ಮಾವನ್ನ ಅವಳ ಕಡೆಗೆ ಸೆಳ್ಕೊಂಡಿದ್ದಾಳೆ. ಇವಾಗ ನೋಡಿದ್ರೆ ಅಕ್ಕಪಕ್ಕದವ್ರಿಗೆಲ್ಲ ಅಡ್ಗೆ ಮಾಡಿ ಹಾಕಿ ನಾನು ಈ ಮನೆ ಜವಾಬ್ದಾರಿನೆಲ್ಲ ತಗೊಂಡಿದ್ದೀನಿ, ನಾನೇ ಈ ಮನೆ ಮಹಾರಾಣಿ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅಡ್ಗೆ ಮನೆನ ಅವಳ ಕಡೆಗೆ ಮಾಡ್ಕೊಂಡು ಈ ಮನೆನ ಆಳ್ಬೇಕು ಅಂತ ಅನ್ಕೋತಿದ್ದಾಳೆ. ಯಾರತ್ತೆ ಅವಳು? ಆ ಮೈನಾ ಯಾರು? ಸರಿಯಾಗಿ ಯೋಚನೆ ಮಾಡಿಯತ್ತೆ. ಆ ಮೈನಾ ಈ ಮನೆಗೆ ಬರಲ್ಲ ಅಂತ ಹೇಳಿದ್ರು ಧ್ರುವ ಮಾವನೇ ಪ್ಲಾನ್ ಮಾಡಿ ಅವಳನ್ನ ಮನೆಗೆ ಕರೆಸ್ಕೊಳ್ಳೋ ಥರ ಮಾಡಿದ್ರು. ಬರಲ್ಲ ಬರಲ್ಲ ಅಂತ ಹೇಳಿ ಈ ಮನೆ ಒಳಗಡೆ ಬಂದು ಈ ಮನೇನೇ ಅವಳ್ದು ಅನ್ನೋ ಥರ ಮಾಡ್ತಿದ್ದಾಳೆ. ಇವತ್ತು ಅಮ್ಮ ಮಗನ್ನೇ ದೂರ ಮಾಡಿ ಅಮ್ಮನೇ ಮಗನ ವಿರುದ್ಧ ಆಗೋ ಥರ ಮಾಡಿದಾಳೆ. ಅದೆಲ್ಲ ಬಿಡಿಯತ್ತೆ, ನೀವೆಷ್ಟು ಬೇಡ ಬೇಡ ಅಂತ ಹೇಳಿದ್ರು ಇವತ್ತು ಮುತ್ತೈದೆ ಪೂಜೆ ಮಾಡಕ್ ಹೊರಟಿದ್ದಾಳೆ. ಇಷ್ಟು ಮುಂದುವರೆದವಳನ್ನ ನಾವು ಸುಮ್ಮನೆ ಬಿಟ್ಬಿಡ್ಬೇಕಾ? ತುಳಸಿ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಆದರೆ ನಾನೇನು ಮಾಡಲಿ? ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಪರಿಸ್ಥಿತಿನ ಅರ್ಥನೂ ಮಾಡ್ಕೋತಾ ಇಲ್ಲ. ಏನತ್ತೆ ಹೀಗೆ ಹೇಳ್ತಿದ್ದೀರಾ? ನಾನ್ ನಿಮ್ ಜೊತೆ ಇದ್ದೀನಿ, ನೀವು ಹೂ ಅಂತ ಅನ್ನಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಮಾಡ್ತೀಯ ತುಳಸಿ? ಅತ್ತೆ, ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಎಂಥ ಪ್ಲಾನ್ ಬೇಕಾದ್ರೂ ಮಾಡ್ತೀನಿ. ಅವಳಿ ಅಡಿಗೆ ಮನೆಗೆ ತಲೆ ಹಾಕಬಾರ್ದು, ಹಾಗೆ ಮಾಡ್ತೀನಿ. ನಿಮ್ ಮರ್ಯಾದೆ ನನಗೆ ತುಂಬಾ ಮುಖ್ಯ ಅತ್ತೆ. ಅಲ್ಲ ತುಳಸಿ, ಅಕ್ಕಪಕ್ಕದವರೆಲ್ಲ ನನ್ನ ಮನೆಗೆ ಬಂದಿರೋದು. ಆಮೇಲೆ ಏನಾದರೂ ತೊಂದರೆ ಆದ್ರೆ? ಅತ್ತೆ, ತೊಂದರೆ ಆದ್ರೆ ಆ ಮೈನಂಗಾಗತ್ತೆ, ನನಗೆ ನಿಮ್ಗೆ ಅಲ್ಲ. ಆದ್ರೂ ಇದು ನಮ್ಮನೆ ಕಣೆ. ಅತ್ತೆ, ಈಗ ನೀವು ಆದ್ರೂ ಗೀದ್ರು ಅಂತ ಅನ್ಕೊಂಡ್ ಕೂತ್ಕೊಂಡಿದ್ರೆ ಪೂಜೆನೆ ಮುಗ್ದೋಗುತ್ತೆ. ಎಲ್ಲರೂ ಆರಾಮಾಗಿ ಊಟ ಮಾಡ್ಕೊಂಡು ಪೂಜೆ ತುಂಬಾ ಚೆನ್ನಾಗಾಯ್ತು ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ ಅತ್ತೆ, ಎಲ್ರೂ ಅವ್ರ ಅತ್ತೆ ಸಪೋರ್ಟ್ ಇಲ್ದೆ ಮೈನಾ ಪೂಜೆನ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾರೆ. ಆಗ ಬೀದಿಲಿ ನೀವು ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ? ಅಯ್ಯೋ ಅತ್ತೆ, ನೀವು ಸುಮ್ಮನಿರಿ, ನಾನೆಲ್ಲ ನೋಡ್ಕೋತೀನಿ. ತುಳಸಿ, ನೀನು ಏನು ಮಾಡ್ತೀಯೋ ಮಾಡು, ಆದರೆ ನನ್ನ ಮನೆ ಬಾಗ್ಲಿಗೆ ಬರೋರಿಗೆ ಯಾರಿಗೂ ಏನೂ ತೊಂದರೆ ಆಗಬಾರ್ದು. ಇಲ್ಲ ಅತ್ತೆ, ನಾನೆಲ್ಲ ನೋಡ್ಕೋತೀನಿ. ತುಳಸಿ, ಇದನ್ನ ಯಾಕೆ ಇಲ್ಲಿಗೆ ತಂದೆ? ಅತ್ತೆ, ಇನ್ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗತ್ತೆ. ನೀವೊಳಗೆ ಹೋಗಿ. ಹೋಗಿ ಅತ್ತೆ, ನಿಮ್ಮ ಹೆಸರಿಗೆ ಏನೂ ಕಳಂಕ ಬರಲ್ಲ. ನೀವು ಹೋಗಿ.
ಏ ಮೈನಾ, ನಿನ್ನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ಯಾ? ಖಾಲಿ ಸಿಲಿಂಡರ್ ತಂದಿದ್ದೀನಿ,